ಪ್ರಾಧಿಕಾರ ಉಪಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಅಶೋಕ್ ಕೆಆರ್, ಆಡಳಿತಾಧಿಕಾರಿ, ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ, ಹಾಗೆ ರಾಮಕೃಷ್ಣ, ಪ್ರಿನ್ಸಿಪಲ್ ಸೈಂಟಿಫಿಕ್ ಆಫೀಸರ್, ಬಾಟನಿ ಸೆಕ್ಷನ್, ಹಾಗೆ ಡಾಕ್ಟರ್ ನಿತಿನ್ ಅವರು ನಮ್ಮ ಸಂಸ್ಕೃತಿ ಗ್ರಾಮದ ಮುಖ್ಯಸ್ಥರು. ಪ್ರಾಯಶಃ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ, ತಮಗೆಲ್ಲ ತಿಳಿದಿರೋ ಹಾಗೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಮಂಗಳೂರಿನ ಮೂಡುಶೆಟ್ಟೆ ಗ್ರಾಮದಲ್ಲಿ ಇದು ನಿಮ್ಮೆಲ್ಲರ ಆಸ್ತಿ. ಪ್ರಾಯಶಃ ಬಹಳ ಅಪೂರ್ವವಾದಂಥ ಒಂದು ಪ್ರದೇಶ. ಇಡೀ ದೇಶದಲ್ಲೇ ಇದು ಇಂಥ ಒಂದು ಪ್ರವಾಸಿ ತಾಣ ಮತ್ತೊಂದಿಲ್ಲ ಅಂತ ತಮಗೆಲ್ಲ ಗೊತ್ತಿದೆ. ಈ ಒಂದು ಪ್ರವಾಸಿ ತಾಣವನ್ನ ನಾವು ಕೆಲವೊಂದು ಉದ್ದೇಶಗಳಿಂದ ಪ್ರಾರಂಭ ಮಾಡಿದ್ರು 1994ರಿಂದ. ಇದರ ಉದ್ದೇಶ ಇಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಜೈವಿಕ ಉದ್ಯಾನವನ, ಸಂಸ್ಕೃತಿ ಗ್ರಾಮ, ಕುಶಲಕರ್ಮಿ ವಿಭಾಗ, ಹಾಗೆ ಬೋಟ್ ಗಾರ್ಡನ್, ಲೇಕ್ ಗಾರ್ಡನ್, ಹಾಗೆ ಮನೋರಂಜನಾ ಕಾರ್ಯಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ವರ್ಕ್ ಕ್ಲಬ್ ಇರ್ಬೋದು, ಹೀಗೆ ವಿವಿಧ, ಮತ್ತೆ ನಮ್ಮ ಬಾಟನಿಯ ಆರ್ಬರೇಟರ್ ಮತ್ತು ಅನ್ವೇರಿಯಂ ಇದೆಲ್ಲ ಕೂಡ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಭಾಗದ ಜನರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಮತ್ತು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ. ಇದಕ್ಕಾಗಿ ನಾವು ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಇನ್ನೋವೇಷನ್ ಹಬ್ ಇದೆ, ಹಾಗೆ 3D ಪ್ಲಾನೆಟೋರಿಯಂ ಕೂಡ ಇದೆ. ಹಾಗೆ ಪಶ್ಚಿಮ ಘಟ್ಟ, ಇನ್ನೊಂದು ನಮ್ಮ ಮುಖ್ಯ ಉದ್ದೇಶ ಪಶ್ಚಿಮ ಘಟ್ಟದ ವಿವಿಧ ಜೀವ ವೈವಿಧ್ಯತೆಗಳನ್ನ, ಅಳಿವಿನಂಚಿನಲ್ಲಿರುವ ಜೀವ ವೈವಿಧ್ಯತೆಗಳನ್ನು ಸಂರಕ್ಷಿಸುವಂತಹ ಒಂದು ಪ್ರಯತ್ನ. ಇದಕ್ಕಾಗಿ ನಾವು ಜೈವಿಕ ಉದ್ಯಾನವನ, ಹಾಗೆ ಸಸ್ಯಕಾಶಿ ಮತ್ತು ಹರ್ಬೇರಿಯಂ ಇವುಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಇನ್ನೊಂದು ಮುಖ್ಯ ಉದ್ದೇಶ, ನಮ್ಮ ಈ ಭಾಗದ ಏನು ಜನರ ಪರಂಪರೆ, ಅಂದರೆ ಅದರಲ್ಲಿ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಜನರು ಈ ಭಾಗದ ಜನರು ಬದುಕುತ್ತಿರುವ ರೀತಿ, ಆ ಪದ್ಧತಿ, ಪರಂಪರೆಗಳನ್ನು ಈ ಇಂದಿನ ಯುವ ಜನಾಂಗಕ್ಕೆ ಒಂದು ಪರಿಚಯಿಸುವಂಥ ನಿಟ್ಟಿನಲ್ಲಿ ನಾವು ಒಂದು ಸಂಸ್ಕೃತಿ ಗ್ರಾಮ, ಅದರಲ್ಲಿ ಒಂದು ಗುತ್ತು ಮನೆ ತಮಗೆಲ್ಲ ತಿಳಿದಿರುವ ಹಾಗೆ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮದ ಮುಖ್ಯಸ್ಥರ ಮನೆ, ಅಲ್ಲಿ ಯಾವ್ಯಾವ ಆಚರಣೆಗಳನ್ನು ಅವರು ಪಾಲನೆ ಮಾಡ್ತಿದ್ರು, ಪದ್ಧತಿಗಳನ್ನು ಅನುಸರಿಸ್ತಿದ್ರು. ಇದೆಲ್ಲ ಒಂದು ಪರಿಚಯಿಸಲಿಕ್ಕೆ ನಾವು ಈ ಒಂದು ಗುತ್ತು ಮನೆಯನ್ನು ನಾವಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಹಾಗೆ ಕುಶಲಕರ್ಮಿ ವಿಭಾಗ, ವಿವಿಧ ಏನು ನಮ್ಮ ಕೆತ್ತನೆ ಕೆಲಸ ಇರ್ಬೋದು, ಅಥವಾ ಈ ಒಂದು ಅವಲಕ್ಕಿ ಮಾಡೋದಿರ್ಬೋದು, ಎಣ್ಣೆ ಗಾಣದಲ್ಲಿ ಎಣ್ಣೆ ತೆಗೆಯೋದು ಇರ್ಬೋದು, ಬುಟ್ಟಿ ಮಾಡುವಂಥದ್ದು, ಇದೆಲ್ಲ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡುವ, ಜನರಿಗೆ ತೋರಿಸುವಂಥದ್ದು ಒಂದು ಆಗ್ತಾ ಇದೆ. ಈಗ ಇವತ್ತು ಈ ಕಾರ್ಯಕ್ರಮದ ಏನು ಪತ್ರಿಕಾಗೋಷ್ಠಿಗಳ ಉದ್ದೇಶ, ಇದೇ ಬರುವ ಭಾನುವಾರ 14ನೇ ತಾರೀಕು ನಾವು ವರ್ಷಂಪ್ರತಿ ಹಿಂದಿನಿಂದಲೂ ಸಂಪ್ರದಾಯ ನಡ್ಕೊಂಡು ಬಂದಿದ್ದೇವೆ. ಪ್ರಾರಂಭ 15 ವರ್ಷಗಳ ಹಿಂದೆ ನಮ್ಮ ಆಗಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ನಾವು ಆಚರಣೆಯನ್ನು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಪಿಲಿಕುಳವನ್ನು ನಾವು ಹೊರ ಜಗತ್ತಿಗೆ ಪರಿಚಯಿಸಲಿಕ್ಕೆ ಇದೊಂದು ಅವಕಾಶ. ಹಾಗಾಗಿ ಈ ಒಂದು ಆಚರಣೆಯನ್ನು ನಾವು ಆ ದಿವಸ ಬೆಳಿಗ್ಗೆ 11 ಗಂಟೆಗೆ ಆಟಿ ಊಟದ ಮಹತ್ವವನ್ನು ನಾವು ಹೇಳುವ ಬಗ್ಗೆ ಒಂದು ಉಪನ್ಯಾಸ ಇಟ್ಕೊಂಡಿದ್ದೇವೆ. ಹಾಗೆ ಬಳಿಕ ಒಂದು ಸಭಾ ಕಾರ್ಯಕ್ರಮ ಬಳಿಕ ನಮ್ಮ ಒಂದು ಈ ಭಾಗದ ಒಂದು ಜಾನಪದ ನೃತ್ಯ ರೂಪಕ ವಾದ್ಯಗಳನ್ನು, ಅಂದರೆ ನಾವು 32 ಬಗೆಯ ವಿವಿಧ ಖಾದ್ಯಗಳ ಒಳಗೊಂಡಂತೆ ಒಂದು ಭೋಜನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು. ನಮಸ್ಕಾರ. The press conference is through you. We wanted the public also to participate in large numbers. ನಾನು ಅಲ್ಲಿ ಫಾರ್ಮರ್ ಡಿಪ್ಟಿ ಕಮಿಷನರ್ ಮುಗಿಲನ್ ಅವರು ನನ್ನನ್ನ ಒಂದು ಸಬ್ ಕಮಿಟಿ ಡಿಸೆಂಬರ್ ಅಲ್ಲಿ ವಿಜ್ಞಾನ ಲೋಕ ಅಂತ ಥ್ರೂ ಔಟ್ ದಿ ಸ್ಟೇಟ್, ಬಿಕಾಸ್ ದಿಸ್
ಸೈನ್ಸ್ ಸೆಂಟರ್ ಇಸ್ ರೀಜನಲ್ ಸೈನ್ಸ್ ಸೆಂಟರ್ ಇದೆಲ್ಲ ನಾವು ಉದ್ದೇಶ ಮಾಡಿದ್ದೇವೆ. ಇದರ ಬಗ್ಗೆ ಹೆಚ್ಚು ಒತ್ತು ನಾವು ಆಟಿ ಮಹತ್ವ ಬಗ್ಗೆ ಮತ್ತೆ ಆಟಿ ಊಟದ ಬಗ್ಗೆ ಮತ್ತೆ ಈ ಸಾಂಸ್ಕೃತಿಕ ಜನಪದ ಇದ್ರ ಬಗ್ಗೆ ನಾವು ಜಾಸ್ತಿ ಫುಡ್ ಪಾಸ್ ಮಾಡ್ತಿದ್ರು. ಸರ್ ಮಾಡ್ತಿದ್ರು. ಈ ಬಾರಿ ಬೇಡ ಅಂತ ನಾನು ಬಿಟ್ಟಿದ್ದೇನೆ ಸರ್. ಅದಕ್ಕೆ ಒಂದು ಪರಿಚಯಿಸುವಂತ ಒಂದು ಪ್ರಯತ್ನ ಆಗಲಿ ಅಂತ. Dr. Ashok, Administrative Officer, Pilikula. ರಾಮಕೃಷ್ಣ ಅಂತ. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ. And your designation? ಡಾಕ್ಟರ್ ಕೆ ಶ್ರೀನಿಕೇತನ್. I am additional in charge of Commissioner Pilikula Development Authority. Basically, I am a Deputy Director Animal Husbandry and Veterinary Services, Bangalore.